ಹೊರಗಿನ ತೋರಿಕೆಯಲ್ಲಿ ಉತ್ತಮ ಸೌಕರ್ಯಭರಿತ ಜೀವಿತ ನಮ್ಮದಾದರೂ ನಾವು ನಾಶನ ಪಾತ್ರವೇ. ಆದುದರಿಂದ ದೇವರ ಕಡೆಗೆ ತಿರುಗಿಕೊಳ್ಳುವುದು ಅಗತ್ಯ. ಆತ್ಮೀಯ ಮಿತ್ರರೇ, ತಾವೆಲ್ಲರೂ ಹೇಗಿದ್ದೀರಿ? ಸತ್ಯವೇದ ಅಧ್ಯಯನ ಕಾರ್ಯಕ್ರಮ ನಿಮಗೆ ಬಲವನ್ನು ಸಮಾಧಾನವನ್ನು ನೀಡುತ್ತಿದೆಯಲ್ಲವೇ? ದಿನಾಲು ತಪ್ಪದೆ ಕರೆ ಮಾಡಿರಿ. ಇಂದಿನ ನಮ್ಮ ಅಧ್ಯಯನದಲ್ಲಿ ಪ್ರವಾದಿಯಾದ ಯೆಹೆಜ್ಕೇಲನಿಗಾದ ಕರೆ, ಆ ಕರೆಗೆ ಶಕ್ತಿಯನ್ನು ನೀಡಿದಾತನು ಯಾರು? ಅವನ ಸಿದ್ಧತೆ ಹೇಗಿದೆ? ಪ್ರಸಂಗ ಪೀಠವು ಅಲಂಕಾರಿಕ ಮಾತುಗಳಿಗಾಗಿ ಇದೆಯೋ? ಪ್ರಿಯರೇ, ದೇವರ ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಬಹುಧನಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. ಜ್ಞಾನೋಕ್ತಿಗಳು 22:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದ 2 ಮತ್ತು 3ನೇ ಅಧ್ಯಾಯಗಳನ್ನು ನೋಡೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಯೆಹೆಜ್ಕೇಲನಿಗಾದ ಕರೆ, ಸಿದ್ಧತೆ, ಕಾವಲುಗಾರನ ಕೆಲಸ. ಪ್ರಿಯರೇ, ಯೆಹೆಜ್ಕೇಲನಿಗಾದ ಕರೆ ಎಂಬ ವಿಚಾರವನ್ನು ನಾವು ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆತನು ನನಗೆ, ನರಪುತ್ರನೇ, ಎದ್ದು ನಿಂತುಕೋ, ನಿನ್ನ ಸಂಗಡ ಮಾತಾಡುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಹೆಜ್ಕೇಲನು ಮೊದಲಿನ ದರ್ಶನವನ್ನು ಕಂಡ ಬಳಿಕ ಎದ್ದು ನಿಲ್ಲದೆ ಸಾಷ್ಟಾಂಗ ನಮಸ್ಕಾರ ಮಾಡಿಯೇ ಇದ್ದಿರಬೇಕು. ಈಗ ಅವನಿಗೆ ಒಂದು ಕರೆ ಬಂತು, ಒಂದು ನಿಯೋಗ ಕೊಡಲ್ಪಟ್ಟಿತು. ದೇವರು ಕರೆದು ನೇಮಿಸಿದ ಈ ಕೆಲಸಕ್ಕೆ ಬೇಕಾದ ಬಲವೂ ಕೂಡ ಕೊಡಲ್ಪಟ್ಟಿತು. ನರಪುತ್ರನೇ ಎಂಬುದಾಗಿ ನೋಡುವಾಗ ದೇವರು ಅವನನ್ನು ಹೀಗೆ ಸಂಬೋಧಿಸುತ್ತಾನೆ. ಯೆಹೆಜ್ಕೇಲನ ಪುಸ್ತಕದಲ್ಲಿ ಈ ಸಂಬೋಧನೆಯು ಸರಿಯಾಗಿ 100 ಬಾರಿ ಹೇಳಲ್ಪಟ್ಟಿದೆ. ದಾನಿಯೇಲನು ಕೂಡ ನರಪುತ್ರನೇ ಎಂದು ಕರೆಯಲ್ಪಟ್ಟಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಈ ಇಬ್ಬರು ಮಾತ್ರ ಹೀಗೆ ಸಂಬೋಧಿಸಲ್ಪಟ್ಟಿದ್ದಾರೆ. ಕರ್ತನಾದ ಯೇಸು ಕೂಡ ತನ್ನನ್ನು ಹೀಗೆ ಕರೆದುಕೊಂಡಿದ್ದಾನೆ. 86 ಬಾರಿ ಯೇಸು ತನ್ನನ್ನು ಹೀಗೆ ಮನುಷ್ಯಕುಮಾರನೆಂದು ಕರೆದುಕೊಂಡಿದ್ದಾನೆ. ಅದು ಆತನನ್ನು ಜನರು ತಿರಸ್ಕರಿಸಿದಾಗ, ಆತನು ತಗ್ಗಿಸಲ್ಪಟ್ಟಾಗ, ಉನ್ನತ ಸ್ಥಿತಿಗೇರಿದಾಗಲೂ ಹೇಳಲ್ಪಟ್ಟಿದೆ. ಪ್ರಿಯರೇ, ಆತನು ಮನುಷ್ಯಕುಮಾರನಾಗಿದ್ದಾನೆ. ಯೆಹೆಜ್ಕೇಲನು ತುಂಬ ಹಿಂಸೆಯನ್ನು ಅನುಭವಿಸಿದನು. ದಾನಿಯೇಲ, ಯೆರೆಮೀಯ, ಯೆಹೆಜ್ಕೇಲರಲ್ಲಿ ಯಾರ ಅವಸ್ಥೆ ನೀನು ಬೇಡವೆನ್ನುತ್ತಿ ಎಂದು ಕೇಳುವುದಾದರೆ ಖಂಡಿತವಾಗಿ ಯೆಹೆಜ್ಕೇಲನದೆಂದು ಹೇಳುತ್ತೇನೆ. ಪ್ರಿಯರೇ, ಬಾಬೇಲಿನ ರಾಜ್ಯಸ್ಥಾನದಲ್ಲಿ ದಾನಿಯೇಲನಿಗೆ ಅಪಾಯಗಳೆದುರಾದವು. ಅವನು ರಾತ್ರಿಡೀ ಸಿಂಹಗಳೊಂದಿಗೆ ಗವಿಯಲ್ಲಿರಬೇಕಾಯಿತು. ದೇವರು ಮಧ್ಯಪ್ರವೇಶಿಸದಿರುತ್ತಿದ್ದರೆ ದಾನಿಯೇಲನು ಸಿಂಹಗಳಿಗೆ ಆಹಾರವಾಗುತ್ತಿದ್ದನು. ಆದರೆ ಅವನ ಸ್ಥಿತಿ ಯೆಹೆಜ್ಕೇಲನದಕ್ಕಿಂತ ಉತ್ತಮವಾಗಿತ್ತು. ಅವನಿಗೆ ಬಾಬೇಲಿನ ಅರಸನ ಆಸ್ಥಾನದಲ್ಲಿ ಒಳ್ಳೆಯ ಸೌಕರ್ಯಗಳು ದೊರಕಿದ್ದವು. ಆ ಸಮಯದಲ್ಲಿ ಯೆರೆಮೀಯನು ಸೇವೆಯಿಂದ ನಿವೃತ್ತನಾಗಿದ್ದನು. ಆದರೆ ಸೇವೆಯ ಅವಧಿಯಲ್ಲಿ ಜನರೊಂದಿಗೆ ಸೆರೆಗೆ ಒಯ್ಯಲ್ಪಡುವವರೆಗೆ ಅನೇಕ ತೊಂದರೆಗಳು ಅವನಿಗೆ ಎದುರಾಗಿದ್ದವು. ಆದರೆ ಯೆಹೆಜ್ಕೇಲನು ಅತೀ ಕಠಿಣವಾದ ಕೆಲಸ ಮಾಡಬೇಕಾಯಿತು. ದೇವ ಭಕ್ತಿ ಇಲ್ಲದ ಜನರೊಂದಿಗೆ ಅವನು ಮಾತನಾಡಬೇಕಾಯಿತು. ಅವರು ತಾವು ದೇವ ಜನರೆಂದು ತಿಳುಕೊಂಡವರಾಗಿದ್ದರು, ಆದರೆ ನಿಜವಾಗಿ ಅವರು ದೇವರಿಗೆ ವಿರುದ್ಧವಾಗಿ ನಡೆದವರಾಗಿದ್ದರು. ಈಗ ದೇವರಾತ್ಮನು ಯೆಹೆಜ್ಕೇಲನ ಮೇಲೆ ಬಂದು ಅವನನ್ನು ಈ ಸೇವೆಗಾಗಿ ಸಿದ್ಧಪಡಿಸಿದನು. ಮುಂದಕ್ಕೆ ನೋಡಿರಿ, ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 2ನೇ ವಚನವನ್ನು. ಆತನು ಈ ಮಾತನ್ನು ಹೇಳಿದ ಕೂಡಲೇ ದೇವರಾತ್ಮವು ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತನಾಡಿದಾತನ ನುಡಿಯನ್ನು ಚೆನ್ನಾಗಿ ಕೇಳಿದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಯೆಹೆಜ್ಕೇಲನಿಗೆ ಕೊಟ್ಟ ಕಾರ್ಯವನ್ನು ಮಾಡಲು ಬೇಕಾದ ಶಕ್ತಿಯನ್ನು ಪವಿತ್ರಾತ್ಮನು ಅವನಿಗೆ ದಯಪಾಲಿಸಿದನು. ದೇವರು ನಿನ್ನನ್ನು ಒಂದು ಸೇವೆಗಾಗಿ ಕರೆಯುವಾಗ ಅದಕ್ಕೆ ಬೇಕಾದ ಶಕ್ತಿಯನ್ನು ಆತನೇ ಒದಗಿಸುತ್ತಾನೆ. ದೇವರ ಕಾರ್ಯವನ್ನು ದೇವರ ಬಲದಿಂದ ಮಾತ್ರ ಮಾಡಲು ಸಾಧ್ಯವಾಗುತ್ತದೆ. ಪ್ರಿಯ ಸ್ನೇಹಿತನೇ,
ದೇವರು ಕೊಟ್ಟ ಕೆಲಸವನ್ನು ನಿನ್ನ ಸ್ವಂತ ಬಲದಿಂದ ಮಾಡುವುದಕ್ಕೆ ಸಾಧ್ಯವಿಲ್ಲವೆಂಬುದನ್ನು ತಿಳಿದುಕೊಳ್ಳುವುದು ಅತಿ ಅವಶ್ಯ. ಮೋಶೆ ಈ ಸಂಗತಿಯನ್ನು ಕೊನೆಗೂ ತಿಳಿದುಕೊಂಡನು. ಅರಣ್ಯದಲ್ಲಿ 40 ವರ್ಷ ಕಳೆದ ಬಳಿಕ ಜನರನ್ನು ಕರೆದುಕೊಂಡು ಹೋಗಲು ತಾನು ಸಮರ್ಥನಲ್ಲವೆಂದು ತಿಳಿದನು. ದೇವರು ಅವನಿಗೆ ಹೇಳಿದನು, ನಿನ್ನ ಮೂಲಕ ನಾನಿದನ್ನು ಮಾಡಬಲ್ಲೆ ಎಂದು. ಜನರನ್ನು ಬಿಡಿಸಿಕೊಂಡು ಹೋಗಲು ದೇವರು ಅವನನ್ನು ಕರೆದನು. ಮೋಶೆ ಅದನ್ನು ಮಾಡಲು ಶಕ್ತನಾದದ್ದು ಅವನಲ್ಲಿದ್ದ ಸಾಮರ್ಥ್ಯದಿಂದಲ್ಲ, ಆದರೆ ದೇವರಲ್ಲಿನ ಮಹಾಶಕ್ತಿಯಿಂದ. ಇದು ನಮಗೆ ಪ್ರಾಯೋಗಿಕವಾಗಿ ಉಪಯುಕ್ತವಾದದ್ದು. ಪ್ರಿಯರೇ, ಸೇವೆಯಲ್ಲಿ, ಸಭೆಯಲ್ಲಿ, ಸುವಾರ್ಥ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಕೂಡ ಒಂದು ಯುವ ದಂಪತಿಗಳು ತಾವು ಸುವಾರ್ಥ ಕ್ಷೇತ್ರಕ್ಕೆ ಕರೆಯಲ್ಪಟ್ಟಿದ್ದೇವೆಂದು ಹೇಳಿದರು. ಅವರು ನಿಜವಾಗಿ ಕರೆಯಲ್ಪಟ್ಟಿಲ್ಲವೆಂದು ನಾನು ನೆನೆಸಿದ್ದರಿಂದ ನಾನು ಅವರನ್ನು ಬಹು ಎಚ್ಚರಿಕೆಯಿಂದ ಪ್ರಶ್ನಿಸಿದೆ. ಅವರ ದಾರಿಗೆ ಅಡ್ಡ ಬರಲು ನಾನು ಮನಸ್ಸು ಮಾಡಲಿಲ್ಲ. ಅವರು ಸುವಾರ್ಥ ಸೇವೆಗೆ ಹೋದರು, ಆದರೆ ನಿರಾಶರಾಗಿ ಹಿಂದೆ ಬಂದರು. ನಾನು ಅವರ ಸಂಗಡ ಮಾತನಾಡುವಾಗ ಅವರಲ್ಲಿ ಕಹಿ ಮನಸ್ಸಿದ್ದದನ್ನು, ದೇವರು ತಮ್ಮನ್ನು ಕೈಬಿಟ್ಟನೆಂದು ನೆನೆಸಿಕೊಂಡದನ್ನು ತಿಳಿದುಕೊಂಡೆ. ಪ್ರಿಯರೇ, ಅವರು ಸೇವೆಗೆ ಹೋಗಿ ಹತಸಾಕ್ಷಿಗಳಾಗುವುದಕ್ಕೂ ಸಿದ್ಧರಿದ್ದರು, ಆದರೆ ದೇವರು ಅವರನ್ನು ಉಪಯೋಗಿಸಲಿಲ್ಲ. ನಾನು ಕೇಳಿದೆ, ದೇವರು ನಿಮ್ಮನ್ನು ಸುವಾರ್ಥ ಸೇವೆಗೆ ಕರೆದಿರುವುದಾದರೆ ಅದಕ್ಕೆ ಬೇಕಾದ ಬಲವನ್ನು ಒದಗಿಸುತ್ತಿದ್ದನೆಂದು ನೀವು ತಿಳುಕೊಳ್ಳಲಿಲ್ಲವೋ? ಅವರು ಆ ದೃಷ್ಟಿಕೋನದಲ್ಲಿ ನೋಡಿರಲೇ ಇಲ್ಲ. ಪ್ರಿಯರೇ, ನಾವು ತಿಳುಕೊಳ್ಳಬೇಕಾದದ್ದೇನೆಂದರೆ, ನಾವು ದೇವರಿಂದ ಕರೆಯಲ್ಪಟ್ಟಿರುವುದಾದರೆ ಕಾರ್ಯ ಮಾಡಲು ಬೇಕಾದ ಶಕ್ತಿಯನ್ನು ಕೂಡ ಆತನೇ ಅನುಗ್ರಹಿಸುತ್ತಾನೆ. ಆದ್ದರಿಂದ ನಮ್ಮನ್ನು ಸೇವೆಗೆ ದೇವರು ನಿಜವಾಗಿ ಕರೆದಿದ್ದಾನೋ ಎಂಬುದನ್ನು ನಾವು ಖಚಿತಪಡಿಸಿಕೊಳ್ಳತಕ್ಕದ್ದು. ನಾವ್ಯಾರು ನೆನೆಸುವುದಕ್ಕಿಂತ ಕಠಿಣವಾದ ಸೇವೆಗೆ ದೇವರು ಎಜ್ಕೇಲನನ್ನು ಕರೆದನು. ಅವನ ಸೇವೆಯ ಕುರಿತು ದೇವರು ಅವನಿಗೆ ತಿಳಿಸುತ್ತಾನೆ. ಒಂದು ವೇಳೆ ನಾನು ಸೇವೆಗೆ ಕಾಲಿಡುವಾಗ ದೇವರು ನನ್ನೊಂದಿಗೆ ಈ ರೀತಿಯ ವಿವರಗಳನ್ನು ತಿಳಿಸುತ್ತಿದ್ದರೆ ನಾನು ಕೂಡಲೇ, ದೇವರೇ, ನನಗೆ ಇದೆಲ್ಲ ಆಗಲಿಕ್ಕಿಲ್ಲ, ನಾನು ಈಗಿರುವ ಕೆಲಸದಲ್ಲೇ ಮುಂದುವರಿಯುತ್ತೇನೆ ಎಂದು ಹೇಳುತ್ತಿದ್ದೆ. ಆದರೆ ದೇವರು ಎಜ್ಕೇಲನಿಗೆ ತಿಳಿಸಿದಂತೆ ನನಗೆ ತಿಳಿಸಲಿಲ್ಲ. ಯಾಕಂದರೆ ನನ್ನಲ್ಲಿ ಅಷ್ಟೊಂದು ಧೈರ್ಯವಿರಲಿಲ್ಲವೆಂದು ದೇವರಿಗೆ ತಿಳಿದಿತ್ತು. ನಾನು ಎಜ್ಕೇಲನನ್ನು ಇಷ್ಟಪಡುತ್ತೇನೆ. ದೇವರು ಅವನ ಕಾರ್ಯದ ಕುರಿತು ಏನು ಹೇಳುತ್ತಾನೆ ನೋಡೋಣ. ಎಜ್ಕೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ನನಗೆ ವಿರುದ್ಧವಾಗಿ ತಿರುಗಿ ಬಿದ್ದು ದ್ರೋಹ ಮಾಡಿದ ಜನಾಂಗದವರಾದ ಇಸ್ರಾಯೇಲ್ಯರ ಬಳಿಗೆ ನಿನ್ನನ್ನು ಕಳುಹಿಸುವೆನು. ಈ ದಿನದವರೆಗೆ ಅವರು, ಅವರ ಪಿತೃಗಳು ನನಗೆ ಅಪರಾಧ ಮಾಡುತ್ತಲೇ ಇದ್ದಾರೆ. ನಾನು ಯಾವ ಸಂತಾನದವರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಆ ಸಂತಾನದವರು ನಾಚಿಕೆಗೆಟ್ಟವರು, ಹಠಗಾರರು ಆಗಿರುತ್ತಾರೆ. ನೀನು ಅವರಿಗೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ಎಂದು ನುಡಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಬಹು ವಿಶೇಷವಾದ ಮಾತನ್ನು ನುಡಿಯುತ್ತಾನೆ. ನನಗೆ ವಿರುದ್ಧವಾಗಿ ತಿರುಗಿಬಿದ್ದು ದ್ರೋಹ ಮಾಡಿದ ಜನಾಂಗದವರಾದ ಇಸ್ರಾಯೇಲ್ಯರ ಬಳಿಗೆ ನಿನ್ನನ್ನು ಕಳಿಸುವೆನು. ತಿರುಗಿಬಿದ್ದ ಎಂಬ ಮಾತು ಎಜ್ಕೇಲನ ಪುಸ್ತಕದಲ್ಲಿ ಆಗಾಗ ಕಂಡುಬರುತ್ತದೆ. ಪ್ರಿಯರೇ, ಆ ಜನರು ದೇವರಿಗೆ ವಿರುದ್ಧವಾಗಿ ತಿರುಗಿಬಿದ್ದವರು. ಇಲ್ಲಿ ಜನಾಂಗ ಎಂಬ ಪದವನ್ನು ದೇವರು ಸಾಮಾನ್ಯವಾಗಿ ತಾನು ಆರಿಸಿದ ಜನರಿಗೆ ಸಂಬೋಧನೆಯಾಗಿ ಉಪಯೋಗಿಸಿರುವುದಿಲ್ಲ. ಪ್ರಿಯರೇ, ಇಬ್ರಿಯ ಮೂಲದಲ್ಲಿ ಆ ಪದದ ಅರ್ಥ ಇಸ್ರಾಯೇಲ್ಯರು, ಸಾಧಾರಣವಾಗಿ ಅನ್ಯ ಜನಗಳಿಗೆ, ಯಹೂದ್ಯರಲ್ಲದವರಿಗೆ ಉಪಯೋಗಿಸುತ್ತಿದ್ದ ಪದವಾಗಿದೆ. ಇಲ್ಲಿ ಇಸ್ರಾಯೇಲ್ಯರು ತಮ್ಮ ಸುತ್ತಲಿನ ಮಟ್ಟಕ್ಕೆ ಇಳಿದಿದ್ದಾರೆ. ಅವರು ತಿರುಗಿ ಬಿದ್ದ ಜನಾಂಗವಾಗಿದ್ದಾರೆ, ದ್ರೋಹಿಗಳಾಗಿದ್ದಾರೆ. ಪ್ರಿಯರೇ, ಈ ದಿನಗಳಲ್ಲಿ ಸುವಾರ್ತೆ ತಲುಪಿಸಲು ಅತೀ ಕಷ್ಟಕರವಾದ ಜನರೆಂದರೆ ಸಭಾ ಸದಸ್ಯರೇ. ಸಭೆಯಲ್ಲಿದ್ದುಕೊಂಡು ದೇವರ ವಾಕ್ಯವನ್ನು, ಸುವಾರ್ತೆಯನ್ನು ತಿರಸ್ಕರಿಸಿದವರು. ಅವರು ಸಭೆಯಲ್ಲಿದ್ದರೂ ನಿಜವಾಗಿ ದೇವರಿಗೆ ವಿರುದ್ಧವಾದವರಾಗಿರುತ್ತಾರೆ. ಕ್ರೈಸ್ತರಾಗಿರುವುದೆಂದರೆ ಒಳ್ಳೆಯವರಾಗಿರುವುದೆಂದು ಅವರ ಎಣಿಕೆ. ಅವರು ಸಭೆಯನ್ನು ಆಟವಾಗಿ ಪರಿಗಣಿಸುತ್ತಾರೆ. ತಾವು ಒಳ್ಳೆಯವರಾಗಿದ್ದು ಇತರರ ಸಂಗಡಲು ಒಳ್ಳೆಯವರಾಗಿದ್ದರೆ ಸಾಕೆಂದು ನೆನೆಸುತ್ತಾರೆ. ಪ್ರಿಯರೇ, ಹೊರ ತೋರಿಕೆಯಲ್ಲಿ ಉತ್ತಮವಾದ ಸೌಕರ್ಯಭರಿತ ಜೀವಿತ ನಡೆಸುತ್ತಾರೆ.
ಅವರು ನಾಶನ ಪಾತ್ರರಾದ ಪಾಪಿಗಳೆಂದು ದೇವರ ಕಡೆಗೆ ತಿರುಗಿಕೊಳ್ಳುವ ಅಗತ್ಯವುಳ್ಳವರೆಂದು ಯಾರೂ ಅವರಿಗೆ ಹೇಳಬಾರದು. ಅಂಥವರೊಡನೆ ಮಾತನಾಡುವುದು ಕಷ್ಟ. ಪ್ರಿಯರೇ, ಇಂಥವರ ಮಧ್ಯೆ ಕೆಲಸ ಮಾಡುವ ನನ್ನ ಸಹೋದರರಿಗಾಗಿ ನಾನು ಕನಿಕರ ಪಡುತ್ತೇನೆ. ಅವರ ಕೆಲಸ ನಿಜವಾಗಿ ಕಷ್ಟಕರವಾದದ್ದು. ಆದ್ದರಿಂದಲೇ ಇಂಥ ಸೇವೆಗಾಗಿ ಕರೆ ಹೊಂದಿದ್ದೇವೆಂದು ಹೇಳುವವರೊಂದಿಗೆ ನಾನು ಗಂಭೀರವಾಗಿ ಮಾತನಾಡುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಅವನು ತನ್ನ ಕರೆಯ ಕುರಿತು ಖಚಿತತೆ ಇಲ್ಲದವನಾದರೆ ಸೇವೆಗೆ ಹೋಗದಿರುವುದೇ ಒಳ್ಳೆಯದು. ದೇವರಿಗಾಗಿ ನಿಲ್ಲಬೇಕೆಂದಿರುವವರಿಗೆ ವಾಕ್ಯಕ್ಕಾಗಿ ದೃಢ ನಿಲ್ಲುವುದು ಬಹು ಕಷ್ಟಕರವಾದ ಕೆಲಸ. ಮುಂದಕ್ಕೆ ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 5ನೇ ವಚನವನ್ನು. ಅವರು ದ್ರೋಹಿ ವಂಶದವರು, ಒಂದು ವೇಳೆ ಕೇಳದೆ ಹೋದಾರು, ಕೇಳಿದರೂ ಕೇಳದೆ ಹೋದರು. ಒಬ್ಬ ಪ್ರವಾದಿಯು ತಮ್ಮ ಮಧ್ಯದಲ್ಲಿ ಕಾಣಿಸಿಕೊಂಡಿದ್ದಾನೆಂದು ತಿಳಿದೇ ಇರುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಯೆಹೆಜ್ಕೇಲನಿಗೆ ನುಡಿದನು, ಈ ಜನರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ. ಅವರು ನಿನ್ನ ಮಾತಿಗೆ ಕಿವಿಗೊಡಲಿ ಕೊಡದಿರಲಿ. ತಮ್ಮ ಮಧ್ಯದಲ್ಲಿ ಪ್ರವಾದಿಯೊಬ್ಬನಿದ್ದಾನೆಂಬುದನ್ನು ತಿಳಿದುಕೊಳ್ಳಲಿ. ಇದು ಖಂಡಿತ. ಯೆಹೆಜ್ಕೇಲನು ತಮ್ಮನ್ನು ಬಿಟ್ಟು ಹೋದ ಬಳಿಕ ಅವರು ಅವನ ಕುರಿತು ಅವನು ನಿಜವಾಗಿಯೂ ದೇವರ ಪ್ರವಾದಿಯಾಗಿದ್ದಾನೆಂಬುದನ್ನು ತಿಳಿಯುವರು. ಪ್ರಿಯರೇ, ನಾನು ನಿಮ್ಮ ಸಂಗಡ ಯಥಾರ್ಥವಾಗಿ ಮಾತನಾಡುತ್ತೇನೆ. ನಾನು ಈ ಲೋಕ ಬಿಟ್ಟ ಮೇಲೆ ಜನರು ನನ್ನ ಕುರಿತಾಗಿ ನಾನು ದೇವರ ವಾಕ್ಯವನ್ನು ಯಥಾರ್ಥವಾಗಿ ಸಾರಿದ್ದೇನೆಂದು ಹೇಳಿದರೆ ಸಾಕು. ಅದೇ ಮುಖ್ಯವಾದದ್ದು. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 6ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನರಪುತ್ರನೇ, ನೀನು ಮುಳ್ಳು ಕೊಂಪೆಗಳಿಗೆ ಸಿಕ್ಕಿಕೊಂಡು ಚೇಳುಗಳ ನಡುವೆ ವಾಸಿಸುವಂತೆ ಅವರ ಮಧ್ಯದಲ್ಲಿದ್ದರೂ ಅವರಿಗೆ ಭಯಪಡಬೇಡ. ಅವರ ಗದರಿಕೆಗೆ ಹೆದರದಿರು. ಅವರು ದ್ರೋಹಿ ವಂಶದವರು. ಅವರ ಬಿರುನುಡಿಗೆ ದಿಗಿಲು ಪಡಬೇಡ. ಅವರ ಬಿರುನೋಟಕ್ಕೆ ಬೆಚ್ಚದಿರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಹುಶಃ ಯೆಹೆಜ್ಕೇಲನಿಗೆ ಅಪಾಯ ಬರಲಿಕ್ಕಿದೆ. ಆದರೆ ದೇವರು ಹೇಳುತ್ತಿದ್ದಾನೆ, ಅವರಿಗೆ ಹೆದರಬೇಡ, ಅವರ ಮಾತುಗಳಿಗೂ ಹೆದರಬೇಡ. ಯೆಹೆಜ್ಕೇಲನ ಕಾರ್ಯ ಯಾವ ರೀತಿ ಇರಲಿಕ್ಕಿದೆ ಎಂದು ದೇವರು ನೇರವಾಗಿ ತಿಳಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ಪ್ರವಾದಿಯ ಸಿದ್ಧತೆ ಎಂಬ ವಿಚಾರವನ್ನು ನೋಡೋಣ. 3ನೇ ಅಧ್ಯಾಯದಲ್ಲಿ ಪ್ರವಾದಿಯು ತನ್ನ ಕಷ್ಟಕರವಾದ ಕೆಲಸಕ್ಕಾಗಿ ತನ್ನನ್ನು ತಯಾರಿ ಮಾಡಿಕೊಳ್ಳುವ ಕುರಿತಾಗಿ ಇರುತ್ತದೆ. ಪ್ರಿಯರೇ, ಯೆರೆಮೀಯನು ಯೆಹೆಜ್ಕೇಲನಿಗಿಂತ ಭಿನ್ನವಾಗಿದ್ದನು. ಯೆರೆಮೀಯನು ಮುರಿದ ಹೃದಯದ ಪ್ರವಾದಿಯಾಗಿದ್ದು, ಅವನ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಅಂತಹ ಸಂದಿಗ್ಧ ಸಮಯದಲ್ಲಿ ಜನರನ್ನು ಸರಿಯಾಗಿ ಕಳಿಸುವುದು ತನ್ನ ಹೃದಯವನ್ನೊಡೆಯುವ ವಿಚಾರವಾಗಿತ್ತು ಎಂಬುದನ್ನು ಯೆರೆಮೀಯನು ಜನರಿಗೆ ತಿಳಿಸುವುದು ದೇವರ ಬಯಕೆಯಾಗಿತ್ತು. ಈಗ ಜನರು ಸೆರೆಗೆ ಹೋಗಿ ಆಗಿದೆ. ಆದರೆ ಅವರು ಕಹಿ ಮನಸ್ಸಿನವರು, ದೇವರಿಗೆ ವಿರುದ್ಧವಾದವರೂ ಆಗಿದ್ದಾರೆ. ಆದರೆ ಇಷ್ಟರ ತನಕ ದೇವಾಲಯವು ಸುಡಲ್ಪಟ್ಟಿರಲಿಲ್ಲ. ಯೆರೂಸಲೇಮು ನಾಶವಾಗಿರಲಿಕ್ಕಿಲ್ಲ. ಬಾಬೇಲಿಗೆ ಜನಪ್ರತಿಗಳು ಬಂದು 7 ವರ್ಷಗಳ ತರುವಾಯ ಈ ನಾಶನಗಳು ಉಂಟಾಗಲಿಕ್ಕಿತ್ತು. ಆದ್ದರಿಂದ ಸುಳ್ಳು ಪ್ರವಾದಿಗಳು ಇನ್ನೂ ಕೂಡ ಜನರಿಗೆ ಅವರು ಸ್ವದೇಶಕ್ಕೆ ಹಿಂತಿರುಗುತ್ತಾರೆಂದು ಸುಳ್ಳು ಹೇಳುತ್ತಾ ಇದ್ದರು. ಅವರು ಯೆಹೆಜ್ಕೇಲನಿಗೆ, ನಮಗೆ ಇದನ್ನೆಲ್ಲ ಹೇಳಲು ನೀನು ಯಾರೆಂದು ನೆನೆಸಿಕೊಳ್ಳುತ್ತೀ? ನಾವು ದೇವಜನರು, ನಾವು ತಿರುಗಿ ನಮ್ಮ ದೇಶಕ್ಕೆ ಹೋಗುತ್ತೇವೆ, ನಾವು ಹೆಚ್ಚು ಸಮಯ ಸೆರೆಯಲ್ಲಿರುವುದಿಲ್ಲ ಎಂದು ಹೇಳುತ್ತಿದ್ದರು. ಆದರೆ ದೇವರು ಯೆಹೆಜ್ಕೇಲನಿಗೆ, ಅವರು ಹಿಂತಿರುಗಿ ಹೋಗುವುದಿಲ್ಲವೆಂದು ಅವರಿಗೆ ತಿಳಿಸು. ಯೆರೆಮೀಯನು ತಿಳಿಸಿದಂತೆ ಅವರು 70 ವರ್ಷಗಳ ಕಾಲ ಸೆರೆಯಲ್ಲಿರುತ್ತಾರೆ. ಅವರು ಬಾಬೇಲಿನಲ್ಲಿ 70 ವರ್ಷಗಳಿದ್ದು ನದಿಯ ಕಾಲುವೆಗಳ ಬಳಿಯಲ್ಲಿ, ಹೊಲಗಳಲ್ಲಿ ಕಟ್ಟಡ ಕಟ್ಟುವಲ್ಲಿ ಕಷ್ಟಪಟ್ಟು ದುಡಿಯಬೇಕಾಗುತ್ತದೆ. ಅದು ಅವರಿಗೆ ಬಹು ಕಷ್ಟದ ದಿನಗಳಾಗಿರುತ್ತವೆ. ಮುಂದಕ್ಕೆ ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನವನ್ನು. ಆತನು ನನಗೆ, ನರಪುತ್ರನೇ, ನಿನಗೆ ಸಿಕ್ಕಿದ ಈ ಸುರುಳಿಯನ್ನು ತಿನ್ನು, ಇದರಲ್ಲಿನ ಸಂಗತಿಗಳನ್ನು ಇಸ್ರಾಯೇಲ್ ವಂಶದವರಿಗೆ ಸಾರು, ನಡೆ ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪುನಃ ನರಪುತ್ರನೇ, ಈ ಕಠಿಣ ಕೆಲಸದಲ್ಲಿ ದೇವರು ಯೆಹೆಜ್ಕೇಲನನ್ನು ಸಂಬೋಧಿಸುವುದು ಹೀಗಿದೆ: ನಿನಗೆ ಸಿಕ್ಕಿದ ಈ ಸುರುಳಿಯನ್ನು ತಿನ್ನು, ಇದರಲ್ಲಿನ ಸಂಗತಿಗಳನ್ನು ಇಸ್ರಾಯೇಲ್ ವಂಶದವರಿಗೆ ಸಾರು. ಇದು ವಿಚಿತ್ರವಾದ ಆಹಾರವಾಗಿದೆ. ಪ್ರಿಯರೇ,
ಅವನು ದೇವರ ವಾಕ್ಯವನ್ನು ತಿನ್ನಬೇಕಾಗಿತ್ತು. ದೇವರ ವಾಕ್ಯವು ನಮ್ಮ ದೇಹದ ಭಾಗವಾಗಬೇಕು. ದೇವರ ವಾಕ್ಯದಲ್ಲಿ ಹೃದಯವಿಲ್ಲದೆ ಅದು ತಿಳಿಸುವ ಪ್ರತಿಯೊಂದು ಮಾತನ್ನು ನಂಬದೆ ಯಾರೂ ವಾಕ್ಯವನ್ನು ಸಾರಕೂಡದು. ಪ್ರಿಯರೇ, ಇಲ್ಲವಾದರೆ ಸೇವೆ ಬಿಟ್ಟು ಹೊರಬರಬೇಕು. ಪ್ರಸಂಗ ಪೀಠವು ಅಲಂಕಾರಿಕ ಮಾತುಗಳಿಗಾಗಿ ಅಲ್ಲ, ಅದು ದೇವರ ವಾಕ್ಯವನ್ನು ಇದ್ದಕ್ಕಿದ್ದಂತೆ ತಿಳಿಸುವುದಕ್ಕಾಗಿ ಇರುತ್ತದೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ನಾನು ಬಾಯಿ ತೆರೆಯಲು ಆತನು ಆ ಸುರುಳಿಯನ್ನು ನನಗೆ ತಿನ್ನಿಸಿದನು. ಆಗ ಆತನು ನನಗೆ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೋ ಎಂದು ಹೇಳಲು ಅದನ್ನು ತಿಂದುಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಳ್ಳೆಯ ಆಹಾರಕ್ಕಾಗಿ ದೇವರ ವಾಕ್ಯವನ್ನು ಅಭ್ಯಾಸ ಮಾಡು. ನೀನು ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡುತ್ತೀಯೋ? ಒಂದು ವೇಳೆ ನೀನು ದೇವರ ವಾಕ್ಯವನ್ನು ಪ್ರೀತಿ ಮಾಡುತ್ತೀಯೋ ಎಂದು ಕೇಳಬೇಕಾಗಿತ್ತು. ದೇವರ ವಾಕ್ಯವನ್ನು ಪ್ರೀತಿಸದೆ ಕ್ರಿಸ್ತನನ್ನು, ಪ್ರಿಯ ಮಿತ್ರನೇ, ನೀನು ಪ್ರೀತಿಸಲಾರೆ. ಒಮ್ಮೆ ಒಬ್ಬ ಸೆಮಿನರಿಯ ಪ್ರಾಧ್ಯಾಪಕರು ನನ್ನನ್ನು ಕೇಳಿದರು, ನೀನು ದೇವ ಪ್ರೇರಣೆಯ ಯಾವ ವಿಧವನ್ನು ನಂಬುತ್ತೀ ಎಂದು. ನಾನು ಹೇಳಿದೆ, ನಾನು ನಂಬುವ ತತ್ವ ಯಾವ ತತ್ವವೂ ಆಗಿರುವುದಿಲ್ಲ. ಅದು ಕೇವಲ ಪುಸ್ತಕವನ್ನು ಪ್ರೀತಿಸು ಎಂಬುದಷ್ಟೇ ಆಗಿದೆ. ದೇವರ ವಾಕ್ಯ ನಿನಗೆ ಅರ್ಥಪೂರ್ಣವಾಗಬೇಕಾದರೆ ನೀನು ಅದನ್ನು ಮೊದಲು ಪ್ರೀತಿಸಬೇಕು. ಅದು ನಿನಗೊಬ್ಬ ವ್ಯಕ್ತಿಯನ್ನು ಪರಿಚಯಪಡಿಸುತ್ತದೆ. ಆಗ ನೀನು ಆತನನ್ನು ಪ್ರೀತಿಸತೊಡಗುತ್ತಿ. ಎಜ್ಕೇಲನು ಹೇಳಿದನು, ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು ಎಂದು. ಅವನು ದೇವರ ವಾಕ್ಯವನ್ನು ಪ್ರೀತಿಸಿದನು. ಎಜ್ಕೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಗಮನಿಸಿರಿ. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ನೀನು ಇಸ್ರಾಯೇಲ್ ವಂಶದವರ ಬಳಿಗೆ ಹೋಗಿ ನಾನು ತಿಳಿಸುವ ಮಾತುಗಳನ್ನು ಅವರಿಗೆ ನುಡಿ. ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಬಳಿಗೆ ಕಳಿಸುತ್ತೇನೆಯೇ ಹೊರತು ಕಷ್ಟಕರವಾದ ಅನ್ಯ ಭಾಷೆಯ ಜನರ ಬಳಿಗೆ ಕಳಿಸುವುದಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಎಜ್ಕೇಲನು ಅನ್ಯ ಜನರೊಡನೆ ಮಾತನಾಡಬೇಕಾಗಿಲ್ಲ, ತನ್ನ ಸ್ವಂತ ಜನರ ಸಂಗಡ ಮಾತನಾಡಬೇಕಾಗಿತ್ತು. ಹೊಸ ಭಾಷೆಯ ಜನರ ಬಳಿಗೆ ಹೋಗಿ ಅವರ ಭಾಷೆಯನ್ನು ಕಲಿಯಬೇಕಾಗಿರಲಿಲ್ಲ. ದೇವರು ಅವನನ್ನು ಇಸ್ರಾಯೇಲ್ ಜನರ ಬಳಿಗೆ ಕಳುಹಿಸಿದನು. ಮುಂದಕ್ಕೆ ನೋಡಿರಿ. ಎಜ್ಕೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು. ಹೌದು, ನಿನಗೆ ತಿಳಿಯಲಾಗದ ಕಷ್ಟಕರವಾದ ಅನ್ಯ ಭಾಷೆಯನ್ನಾಡುವ ನಾನಾ ಜನಾಂಗಗಳ ಕಡೆಗೆ ನೀನು ಕಳುಹಿಸಲ್ಪಟ್ಟವನಲ್ಲ. ಇಂಥವರ ಕಡೆಗೆ ನಾನು ನಿನ್ನನ್ನು ಕಳುಹಿಸಿದ ಪಕ್ಷದಲ್ಲಿ ಅವರಾದರೂ ನಿಶ್ಚಯವಾಗಿ ನಿನ್ನ ಮಾತಿಗೆ ಕಿವಿಗೊಡುತ್ತಿದ್ದರು. ಇಸ್ರಾಯೇಲ್ ವಂಶದವರೋ ನಿನಗೆ ಕಿವಿಗೊಡಲೊಲ್ಲರು, ನನಗೂ ಕಿವಿಗೊಡಲೊಲ್ಲರು. ಅವರೆಲ್ಲರೂ ನಾಚಿಕೆಗೆಟ್ಟವರು, ಹಠಗಾರರು ಆಗಿದ್ದಾರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಎಜ್ಕೇಲನೇ, ನಾನು ನಿನ್ನನ್ನು ನನಗೆ ವಿರುದ್ಧವಾಗಿ ಎದ್ದಿರುವ ಹಠಗಾರ ಜನಾಂಗದ ಬಳಿಗೆ ಕಳುಹಿಸುತ್ತಿದ್ದೇನೆ. ಅವರು ನನಗೂ ನಿನಗೂ ಕಿವಿಗೊಡುವುದಿಲ್ಲ ಎಂದು ದೇವರು ಹೇಳುತ್ತಾನೆ. ಮುಂದಕ್ಕೆ ನೋಡೋಣ. ಎಜ್ಕೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು. ಇಗೋ, ಅವರ ಕಠಿಣ ಮುಖಕ್ಕೆ ವಿರುದ್ಧವಾಗಿ ನಿನ್ನ ಮುಖವನ್ನು ಕಠಿಣಪಡಿಸಿದ್ದೇನೆ. ಅವರ ಹಣೆಗೆ ಪ್ರತಿಯಾಗಿ ನಿನ್ನ ಹಣೆಯನ್ನು ಗಟ್ಟಿ ಮಾಡಿದ್ದೇನೆ. ನಿನ್ನ ಹಣೆಯನ್ನು ಕಗ್ಗಲ್ಲಿಗಿಂತ ಕಠಿಣವಾದ ವಜ್ರದಷ್ಟು ಕಠಿಣಪಡಿಸಿದ್ದೇನೆ. ಅವರು ದ್ರೋಹಿ ವಂಶದವರು, ಅವರಿಗೆ ಭಯಪಡಬೇಡ, ಅವರ ಬಿರುನೋಟಕ್ಕೆ ಬೆಚ್ಚದಿರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಎಜ್ಕೇಲನಿಗೆ ಹೇಳಿದನು, ನೀನು ಹೋಗಿ ಅವರಿಗೆ ನನ್ನ ಮಾತುಗಳನ್ನು ತಿಳಿಸು, ನಿನ್ನನ್ನು ನಾನು ಕಠಿಣಪಡಿಸುತ್ತೇನೆ. ಪ್ರಿಯರೇ, ದೇವರು ಯೆರೆಮೀಯನ ತಲೆಯನ್ನು ಕಠಿಣ ಮಾಡಿರಲಿಲ್ಲ. ಯೆರೆಮೀಯನು ಮೃದು ಹೃದಯದವನಾಗಿದ್ದನು. ತನಗುಂಟಾದ ಕಷ್ಟಗಳನ್ನೆಲ್ಲ ಸಹಿಸುವ ಶಕ್ತಿ ಅವನಲ್ಲಿರಲಿಲ್ಲ. ಒಂದು ಸಮಯದಲ್ಲಿ ಅವನು ದೇವರ ಬಳಿಗೆ ಹೋಗಿ ರಾಜೀನಾಮೆ ಕೂಡ ಕೊಟ್ಟಿದ್ದನು. ಆದರೆ ಎಜ್ಕೇಲನು ಹಾಗೆ ಬಿಡುವವನಲ್ಲ. ದೇವರು ಹೇಳುತ್ತಾನೆ, ಇಸ್ರಾಯೇಲ್ ಜನರು ಕಠಿಣ ತಲೆಯವರು, ನಾನು ನಿನ್ನ ತಲೆಯನ್ನು ಅವರದಕ್ಕಿಂತ ಕಠಿಣ ಮಾಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ವ್ಯಕ್ತಿ ನನ್ನ ಬಳಿಗೆ ಬಂದು ಹೇಳಿದನು, ನಮ್ಮ ಪ್ರಸಂಗಿಯವರು ಕಳೆದ ಬಾರಿ ನಮ್ಮ ಆಡಳಿತ ಮಂಡಳಿಗೆ ಕಟುವಾಗಿ ಮಾತನಾಡಿದರು. ಒಬ್ಬ ಪ್ರಸಂಗಿ ಆ ರೀತಿ ಮಾತನಾಡಬಾರದೆಂದು ನಾನು ನೆನೆಸುತ್ತೇನೆ ಎಂಬುದಾಗಿ.
ನಾನು ಕೇಳಿದೆ, ಅದು ಯಾವ ಮಂಡಳಿ ಎಂದು. ಅವನು ಹೇಳಿದ, ಅವರು ಸಭಾಪಾಲಕರಿಗೆ ತುಂಬ ತೊಂದರೆ ಕೊಟ್ಟವರು. ನಾನು ಹೇಳಿದೆ, ಏಜ್ಕೇಲನಿಗೂ ಇಂಥದೇ ಸಮಸ್ಯೆ ಬಂದಿತ್ತು, ಆದರೆ ದೇವರು ಅವನ ತಲೆಯನ್ನು ಇಸ್ರಾಯೇಲ್ಯರ ತಲೆಗಿಂತ ಗಟ್ಟಿ ಮಾಡಿದನು. ನಿಮ್ಮ ಪ್ರಸಂಗಿಯ ತಲೆ ಕೂಡ ಹೀಗೆಯೇ ಗಟ್ಟಿಯಾಗಬೇಕೆಂದು ನಾನು ಆಶಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತವನ್ನು ಕೂಡ ನಾವು ದೇವರ ವಾಕ್ಯದಲ್ಲಿ ಯಾವಾಗಲೂ ಪರೀಕ್ಷೆ ಮಾಡಿಕೊಳ್ಳುವವರು ಆಗಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದಾಗ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಹೀಗಾಗುವುದಕ್ಕಾಗಿ ದೇವರ ಬಳಿ ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದಲ್ಲಿ ಏಜ್ಕೇಲನಿಗಾದ ಕರೆಯ ವಿಚಾರದಲ್ಲಿ ನೀನು ನಮ್ಮ ಸಂಗಡ ಮಾತನಾಡಿದ್ದಿ. ಕರೆದಾತನು ನಂಬಿಗಸ್ತನು ನೀನು ಸ್ವಾಮಿ. ನಮ್ಮ ಜೀವಿತದಲ್ಲಿ ನೀನು ಕರೆದುಕೊಟ್ಟಂತೆಲ್ಲ ಜವಾಬ್ದಾರಿಯನ್ನು ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿರ್ವಹಿಸುವುದಕ್ಕೆ ನಮಗೆ ಬಲವನ್ನು, ಸಾಮರ್ಥ್ಯವನ್ನು, ಸಮಾಧಾನ, ತಾಳ್ಮೆಯನ್ನು ಹೆಚ್ಚಾಗಿ ಅನುಗ್ರಹಿಸಿಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನೀನಿರು ಸ್ವಾಮಿ. ಅವರು ಇರುವಂಥ ಸ್ಥಳದಲ್ಲಿ ಅವರಿಗೆ ಆದರಣೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ನಿನ್ನ ಕಾರ್ಯದಲ್ಲಿ ನಡೆಸಿಕೊ. ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನಮ್ಮ ಸೇವೆಗೆ ಅಥವಾ ದೇವರ ಕಾರ್ಯಗಳಿಗೆ ದೇವರು ಕರೆದಿರುವುದಾದರೆ ಆತನೇ ಅದಕ್ಕೆ ಬಲವನ್ನು, ಜ್ಞಾನವನ್ನು ಕೊಟ್ಟು ನಡೆಸುತ್ತಾನೆ. ಯೆಹೆಜ್ಕೇಲನ ಜೀವಿತದಲ್ಲಿ ದೇವರ ಕರೆಯ ಬಗ್ಗೆ ನಾವು ತಿಳಿದುಕೊಂಡೆವು. ದೇವರ ವಾಕ್ಯವು ಉತ್ತಮವಾದ ಆಹಾರವಾಗಿದೆ. ಆದುದರಿಂದ ದಿನಾಲು ವಾಕ್ಯದಲ್ಲಿ ನೆಲೆಗೊಂಡ ಜೀವಿತವನ್ನು ನಾವು ಜೀವಿಸೋಣ. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಯು ಅನೇಕರ ಬಾಳಿಗೆ ದೇವರ ವಾಕ್ಯದ ಮೂಲಕ ಆತನ ಬೆಳಕನ್ನು ಕೊಡಲು ಸಹಾಯವಾಗುತ್ತದೆ. ಆದುದರಿಂದ ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಮಿಸ್ ಕಾಲ್ ನೀಡಿರಿ. ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.